ನಮಸ್ಕಾರ ಸ್ನೇಹಿತರೆ, ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದ್ದಾರೆ ಗೃಹಲಕ್ಷ್ಮಿಯ 24ನೇ ಕಂತು ಹಾಗೂ 25ನೇ ಕಂತಿನ ಹಣದ ಬಗ್ಗೆ. ಸ್ನೇಹಿತರೆ, ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೊನೆಗೂ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ. ಸ್ನೇಹಿತರೆ, ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಿಡುಗಡೆ ಆಗಿ ನೋಡಿ ಒಂದು 75% ಜನರಿಗೆ ಈಗಾಗಲೇ ಬಂದಿದೆ. ನೋಡಿ, ನಮಗೆ ಕಮೆಂಟ್ ಬರ್ತಾ ಇದೆ, ಕೆಲವು ಜಿಲ್ಲೆಗಳಿಗೆ ಇನ್ನೂ ಬಿಡುಗಡೆ ಆಗಿಲ್ಲ ಸಾರ್ ಅಂತ, 22ನೇ ಕಂತು ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ 23ನೇ ಕಂತು 22ನೇ ಕಂತು ಒಟ್ಟಿಗೆ ನಿಮಗೆ 4,000 ರೂಪಾಯಿ ಬರುತ್ತೆ. ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಸ್ನೇಹಿತರೆ, ಸ್ವಲ್ಪ ತಡ ಆಗ್ಬೋದು, ಆದರೆ ಯಾವುದೇ ರೀತಿ ಖಂಡಿತವಾಗ್ಲೂ ಅಡೆತಡೆ ಇಲ್ಲ, ಬಂದೇ ಬರುತ್ತೆ. ನಿಮ್ಮ ಖಾತೆಗಳಿಗೆ ನಿಮ್ಮ ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಆಗುತ್ತೆ. ಸ್ನೇಹಿತರೆ ನೋಡಿ, ಇನ್ನು ಗೃಹಲಕ್ಷ್ಮಿಯ 24 ಹಾಗೂ 25ನೇ ಕಂತಿನ ಹಣ ಯಾವುದಪ್ಪ ಅಂದರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ನೋಡಿ, ಅಲ್ಲಿ ಒಬ್ಬರು ಶಾಸಕರು ಕೇಳಿದ್ದಾರೆ, ನೋಡಿ 5 ತಿಂಗಳು ದುಡ್ಡು ನೀವು ಇನ್ನೂ ಕೊಟ್ಟಿಲ್ಲ ಅಂತ. ಅದು ಫೆಬ್ರವರಿ ಮತ್ತು ಮಾರ್ಚು ಮತ್ತು ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು ಈ 5 ತಿಂಗಳ ಹಣ ನೀವು ಗೃಹಲಕ್ಷ್ಮಿಯರಿಗೆ ಕೊಟ್ಟಿಲ್ಲ, ಯಾವಾಗ ಕೊಡ್ತೀರಾ ಅಂತ ಸಚಿವೆಯವ್ರನ್ನ ಅವರು ಪ್ರಶ್ನೆ ಮಾಡಿದ್ದಾರೆ. ಅದು BJP ಶಾಸಕರು, ಅದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ. ಸ್ನೇಹಿತರೆ ನೋಡಿ, ಆ ಪ್ರಶ್ನೆಗೆ ಸಚಿವೆಯವರು ಸರಿಯಾದ ಉತ್ತರ ಕೊಡಲಿಲ್ಲ. ಅದು ಬಿಟ್ಬಿಟ್ಟು ನೋಡಿ, ಇವರು ಮಹಾರಾಷ್ಟ್ರದ ಬಗ್ಗೆ ಅಂದರೆ ಅಲ್ಲಿನ BJP ಸರ್ಕಾರದ ಬಗ್ಗೆ ಮಾತಾಡಿದ್ರು. ಖಂಡಿತವಾಗ್ಲೂ ಅವತ್ತು ಇವರು ಉತ್ತರ ಕೊಡೋಕ್ಕಾಗ್ದಂಗೆ ಎದ್ದೋಗ್ಬಿಟ್ರು. ನೋಡಿ, ನಿನ್ನೆ ಕೂಡ ಅವರು ಉತ್ತರ ಕೊಡಲಿಲ್ಲ, ಬಂದು ಹೇಳಲಿಲ್ಲ. ಸ್ನೇಹಿತರೆ, ಅವರು ಹೇಳ್ತಾ ಇರೋ ಪ್ರಕಾರ ಏನಪ್ಪ ಅಂದರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮೇ ಮೊನ್ನೆ ಹೇಳಿಕೆ ನೀಡಿದ್ದು ಏನಪ್ಪ ಅಂದರೆ, ನೋಡಿ ನಾವು ಸರ್ಕಾರಕ್ಕೆ ಏನಿದೆ ತಿಂಗಳ ಕೊಡಿ ಅಂತ ನಾವು ಹೇಳಿದ್ದೀವಿ, ಆದರೆ ಸರ್ಕಾರ ಕೊಡ್ತಾ ಇಲ್ಲ. ಇದು ಸಿದ್ದರಾಮಯ್ಯವರು, ಹಣಕಾಸಿನ ಸಚಿವ ಸಿದ್ದರಾಮಯ್ಯವರೇ ಆಗಿರೋದ್ರಿಂದ ಅವರೇ ಬಿಡುಗಡೆ ಮಾಡಬೇಕು ಅಂತ ಸಚಿವೆಯವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಒಟ್ಟು 5 ತಿಂಗಳು ಅಂದರೆ ಗೃಹಲಕ್ಷ್ಮಿಯರಿಗೆ 10,000 ರೂಪಾಯಿ ಹಣ ಬರಬೇಕು. ಖಂಡಿತವಾಗ್ಲೂ ನಿಮಗೆ ಡಿಸೆಂಬರ್ ಕೊನೆ ವಾರ ಅಥವಾ ಜನವರಿ ಮೊದಲನೇ ವಾರದಲ್ಲಿ ಒಂದು ಕಂತಿನ ಹಣ ಬಿಡುಗಡೆ ಆಗುತ್ತೆ. ನೋಡಿ ಸ್ನೇಹಿತರೆ, ಸರ್ಕಾರ ಒಂದು ಕಂತಿನ ಹಣ ಹಾಕಬೇಕು ಅಂದರೆ ತಿಂಗಳಿಗೆ 2,600 ಕೋಟಿ ರೂಪಾಯಿ ದುಡ್ಡು ಆಗುತ್ತೆ. ಹಾಗಾಗಿ ತಡ ಆಗ್ತಾ ಇದೆ ಅಷ್ಟೇ. ಸ್ನೇಹಿತರೆ, ಸದ್ಯಕ್ಕಂತೂ ಗೃಹಲಕ್ಷ್ಮಿಯ 24ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದರೆ ನಾವೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಧನ್ಯವಾದಗಳು.